ಚಿರತೆ ಆಯಿತು, ಹುಲಿ ಆಯಿತು, ಇನ್ನು ಹಾಸನ ಜಿಲ್ಲೆಯ ಆಲೂರಿನ ಚಿನ್ನಳ್ಳಿ ಹಾಗೂ ಅಬ್ನಾದಲ್ಲಿ 15 ಕಾಡಾನೆಗಳು ದಾಳಿ ಮಾಡಿವೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಹರೀಶ್ ಅವರಿಂದ. ಹರೀಶ್, ಹಾಸನ ಜಿಲ್ಲೆ ಆಲೂರಿನ ಚಿನ್ನಳ್ಳಿ ಮತ್ತು ಅಬ್ನಾದಲ್ಲಿ ಈಗಾಗಲೇ 15 ಕಾಡಾನೆಗಳು ದಾಳಿ ಮಾಡಿರತಕ್ಕಂಥ ಸುದ್ದಿ ಬಂದಿದೆ. ಯಾವ ಕಾಡಿನಿಂದ ಬಂದಂತಹ ಆನೆಗಳು ಇವು? ಏನೆಲ್ಲ ಹಾನಿ ಸಂಭವಿಸಿವೆ? ಅರವಿಂದ್, ಈ ಸುಮಾರು ಒಂದು ತಿಂಗಳಿಂದ ಈ ಭಾಗದಲ್ಲೇ ಕಾಡಾನೆಗಳು ಬೀಳ್ಬಿಟ್ಟಿದ್ದಾವೆ. ತಂಡವಾಗಿ ಈ ಕಾಡಾನೆಗಳಿದೆ. ಇಂದು ಮುಂಜಾನೆ ದಾಳಿ ನಡೆಸಿರ್ತಕ್ಕಂಥದ್ದು 15 ಕಾಡಾನೆಗಳ ತಂಡ ಈ ದಾಳಿ ನಡೆಸಿದೆ. ಅಬ್ಬನ ಮತ್ತು ಚಿನ್ನಳ್ಳಿ ಗ್ರಾಮಗಳಲ್ಲಿ ಈ ದಾಳಿ ನಡೆಸಿವೆ. ತೆಂಗು ಬೆಳೆ ಮತ್ತು ಕಾಫಿ ಬೆಳೆಗಳನ್ನ ಸಂಪೂರ್ಣವಾಗಿ ನಾಶ ಮಾಡಿವೆ. ಬಾಳೆ ಬೆಳೆಯನ್ನು ಸಹ ನಾಶ ಮಾಡಿವೆ. ಈ ಭಾಗದಲ್ಲಿ ಕಾಡಾನೆ ದಾಳಿಯಿಂದ ಪ್ರತಿದಿನ ಜನರು ಎಷ್ಟು ನಮ್ಮ ಬೆಳೆ ನಾಶ ಆಗಿದೆ ಅಂತಕ್ಕಂಥದ್ದನ್ನ ನೋಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಒಟ್ಟಾರೆ ಈ ಭಾಗದಲ್ಲಿ ಶಾಲಾ ಮಕ್ಕಳು ಸಹ ಓಡಾಡುವುದು ಬಹಳಷ್ಟು ಕಷ್ಟವಾಗಿದೆ. ಶಾಲೆಗೆ ಹೋಗುವಂತ ಮಕ್ಕಳು ಬೆಳಗ್ಗೆ ಯಾವ ರೀತಿ ಹೋಗೋದು, ಯಾವ ಆತಂಕದಲ್ಲೇ ಓಡಾಡುವಂತ ಸ್ಥಿತಿ. ಇನ್ನ ಕೂಲಿ ಕಾರ್ಮಿಕರು ಅಷ್ಟೇ ಆತಂಕದಲ್ಲೇ ಓಡಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಒಟ್ಟಾರೆಯಾಗಿ ಈ ಭಾಗದಲ್ಲಿ ಜನರ ನೆಮ್ಮದಿಯನ್ನ ಕಾಡಾನೆಗಳು ಕಿತ್ತುಕೊಂಡಿದ್ದಾವೆ. ಅರವಿಂದ, ಓಕೆ, ಈಗ ಅರಣ್ಯ ಇಲಾಖೆಯವರು ಏನಾದರೂ ಪ್ರಯತ್ನ ಪಡ್ತಾ ಇದ್ದಾರಾ ಮತ್ತೆ ಈ ಕಾಡಾನೆಗಳನ್ನ ಕಾಡಿಗೆ ಓಡಿಸೋದಕ್ಕೆ, ಅಥವಾ ಏನು ಈಗ ರೈತರು ಏನು ಹೇಳ್ತಾರೆ ಇದ್ರ ಬಗ್ಗೆ? ಅರಣ್ಯ ಇಲಾಖೆಯವರು ಇದು ಪ್ರತಿದಿನ ನಡೆಯುತ್ತಾ ಕಾರ್ಯ ಆಗಿದೆ. ಹಾಗಾಗಿ ಕಾಡಾನೆ ಬಂದಾಗ ಇದು ಪ್ರತಿದಿನ ಸುದ್ದಿ ಪ್ರತಿ ಗ್ರಾಮಗಳಿಂದ ಹೋಗುತ್ತೆ. ಹಾಗಾಗಿ ಅರಣ್ಯ ಇಲಾಖೆಯವರು ಒಂದು ರೀತಿಯ ನಿರ್ಲಕ್ಷ್ಯ ಭಾವನೆಯನ್ನು ತಳಿಬೇಕಾಗುತ್ತೆ. ಕಾಡಾನೆಗಳನ್ನ ಹಳ್ಳಿಯವರೇ ಸಹ ಒಟ್ಟುಗೂಡಿ ಎಲ್ಲರೂ ಓಡಿಸುವಂತ ಪ್ರಯತ್ನವನ್ನು ಸಹ ಮಾಡ್ತಾರೆ. ಈಗ ಪ್ರತಿ ಗ್ರಾಮಕ್ಕೆ ಪ್ರತಿದಿನ ಹೋಗುವಂತ ಕೆಲಸವನ್ನ ಅರಣ್ಯ ಇಲಾಖೆಯವರು ಕೆಲವು ಸಮಯದಲ್ಲಿ ನಿರ್ಲಕ್ಷ್ಯವನ್ನು ತೋರಿಸ್ತಾರೆ. ಹೀಗಾಗಿ ದಿನ ಸಾಯರಿಗೆ ಅಳೋರು ಯಾರು ಅನ್ನೋ ತರ ರೀತಿಯ ನಿರ್ಲಕ್ಷ್ಯ ಭಾವನೆಯನ್ನ ಅರಣ್ಯ ಇಲಾಖೆ ಕೆಲವು ಸಮಯದಲ್ಲಿ ತೋರುವಂತದ್ದಿದೆ. ಒಟ್ಟಾರೆಯಾಗಿ ಈ ಭಾಗದಲ್ಲಿ ಅಬ್ಬನ, ಸಿಂಗೋಡ್ನಹಳ್ಳಿ, ಚಿನ್ನಹಳ್ಳಿ ಈ ಭಾಗದಲ್ಲಿ ಇಲ್ಲಿ ರೈತರು ಸಾಕಷ್ಟು ಸಂಕಷ್ಟಕ್ಕೀಡಾಗಿದ್ದಾರೆ. ಪ್ರತಿದಿನ ಕಾಡಾನೆಗಳು ನಮ್ಮ ಬೆಳೆಯನ್ನು ಎಷ್ಟು ನಾಶ ಮಾಡಿದೆ ಅನ್ನೋ ಅಂದಾಜು ಹಾಕೋದ್ರಲ್ಲೇ ಒಂದು ರೀತಿಯ ನೋವನ್ನು ಅನುಭವಿಸ್ತಿದ್ದಾರೆ. ಅರವಿಂದ್, ಓಕೆ ಹರೀಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.